ಇವತ್ತಿನ ಸ್ಪೆಷಲ್ ಬಂದು ಎಗ್ ಬಿರಿಯಾನಿ. ಸೊ ಇದನ್ನ ನಮ್ಮಮ್ಮ ನನಗೆ ಹೇಳ್ಕೊಡ್ತವ್ರೆ. ಆ್ಯಸ್ ಅ ಬಿಗಿನರ್ ನಾನು ಹೇಳಿಸ್ಕೊಂಡು ಕಲಿತಾ ಇದ್ದೀನಿ. ನಮ್ಮ ವೀಡಿಯೋಸ್ನ ನೀವು ನೋಡಿ, ನೀವು ಕಲೀರಿ, ನೀವು ಮಾಡ್ಕೊತೀನಿ. ಆಲ್ವೇಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ನಮಗೆ ಬೇಕಾಗಿರೋ ಸಾಮಗ್ರಿಗಳು: kg ಅಕ್ಕಿನ ನೆನೆಸಿಟ್ಕೊಂಡಿದ್ದೀವಿ. ಫಸ್ಟು ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡ್ಮೇಲೆ ಸಿಮ್ಮಲ್ಲಿ ಎಣ್ಣೆ ಹಾಕ್ಕೊಳ್ಳಿ. ಚಿಲ್ಲಿ ಪೌಡರ್, ಉಪ್ಪು ಮೆಷರ್ಮೆಂಟ್ ಎಲ್ಲ ನಿಮ್ಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಈ ಮಿಕ್ಸ್ ಮಾಡ್ಕೊಂಡಿರೋದಕ್ಕೆ ಒಂದೊಂದಾಗಿ ಎಗ್ ಹಾಕ್ಕೊಂಡು ಹೋಗೋಣ. ಸಿಮ್ಮಲ್ಲಿ ಇಟ್ಕೊಳ್ಳಿ. ಬಿಕಾಸ್ ಇದು ಸಿಮ್ಮಲ್ಲಿ ಇದ್ದಾಗ ಮೊಟ್ಟೆಗೆ ಎಣ್ಣೆ ಕರೆಕ್ಟಾಗಿ ಇಟ್ಕೊಳ್ಳುತ್ತಂತೆ. ಅಕಸ್ಮಾತ್ ಸಿಮ್ಮಲ್ಲಿ ಇಟ್ಕೊಳ್ಳಿಲ್ಲ ಅಂದರೆ ಎಣ್ಣೆ ನಮ್ಮ ಮುಖಕ್ಕೆ ಎಗರೋ ಚಾನ್ಸಸ್ ಇದೆ. ಸೊ ಬ್ಯೂಟಿ ಕಾನ್ಷಿಯಸ್ ಆಗೂ ನಾವು ಸಿಮ್ಮಲ್ಲೇ ಇಟ್ಕೊಳ್ಳೋಣ. ಕರೆಕ್ಟಾಗಿ ಹಿಡಿಯೋವರೆಗೂ ಹಿಂಗೆ ಅಲ್ಲಾಡ್ತಾ ಇರಬೇಕು. ಮೊಟ್ಟೆಗೆ ಈ ಥರ ಮಸಾಲೆ ಎಲ್ಲ ಇಟ್ಕೊಂಡ್ಮೇಲೆ ಒಂದು ಪ್ಲೇಟ್ಗೆ ತೆಗಿತಾ ಇದ್ದೀವಿ. ಕಾದಿರೋ ಎಣ್ಣೆ ಸಾಮಾನೆಲ್ಲ ಹಾಕ್ಕೊಂಡು ಸ್ವಲ್ಪ ಡೀಪ್ ಫ್ರೈ ಆಗಿದೆ. ಅದಾಗಾದ್ಮೇಲೆ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮ್ಯಾಟೊನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಬೇಕು. ಸೊ ಈರುಳ್ಳಿ ಇಲ್ಲಿ ಸ್ಪೆಷಲಾಗಿ ಕಟ್ ಮಾಡಿದ್ದೀನಿ. ಮೂನ್ ಶೇಪಲ್ಲಿ ಕಟ್ ಮಾಡಿದ್ದೀನಿ. ಅದೇ ಥರ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ತಿನ್ನೋಕ್ಕೆಲ್ಲ ಚೆನ್ನಾಗಿರುತ್ತೆ. ಸೊ ಇದನ್ನು ಗೋಲ್ಡನ್ ಬ್ರೌನ್ ಆಗೋ ಗಂಟ ನೀವು ಫ್ರೈ ಮಾಡ್ಕೊತಾ ಇರಬೇಕು. ಸೋಫಾ ನಮ್ಮಮ್ಮ ಅರ್ಧ ನನಗೆ ಬೈದ್ಬಿಟ್ಟೆ ಇಲ್ಲಿ ಹೇಳ್ಕೊಡ್ತಾವೆ. ನೀವು ಸೋಕೆ ಬೈಸ್ಕೊಳ್ತಾ ಇದ್ದೀನಿ, ಬಟ್ ಏನೋ ಕಲಿತಾ ಇದ್ದೀನಿ ಅನ್ನೋ ಫೀಲಿಂಗ್ ಇದೆ. ಸೊ ಇವಾಗ ಇಲ್ಲಿ ನಮ್ಮ ಏನೇನು ಹಾಕ್ಕೊಂಡಿದ್ವಲ್ವ ಅದು ಒಂದು ತಕ್ಕ ಮಟ್ಟಿಗೆ ಎಲ್ಲ ಚೆನ್ನಾಗಿ ಬೆಂದಿದೆ. ಸೊ ಅದಕ್ಕೆ ಟೊಮೆಟೊ ಹಾಕ್ಕೊತಾ ಇದ್ದೀವಿ ಇವಾಗ. ಸೊ ಟೊಮೆಟೊ ಯಾವಾಗಲೂ ಕಮ್ಮಿನೇ ಹಾಕ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದಕ್ಕೆ ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಸೊ ಟೊಮ್ಯಾಟೊ ಯಾಕೆ ಸ್ವಲ್ಪನೇ ಹಾಕಿ ಅಂತ ಹೇಳಿದೆ ಅಂದರೆ, ಜಾಸ್ತಿ ಹಾಕಿರೋ ಟೊಮೆಟೊ ಬಾತ್ ಫ್ಲೇವರ್ ಕೊಟ್ಬಿಡುತ್ತೆ, ಅದಕ್ಕೋಸ್ಕರ. ಆಮೇಲೆ ಇವಾಗ ಕಟ್ ಮಾಡ್ಕೊಂಡಿರೋ ಪುದೀನ ಆ್ಯಂಡ್ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದಾರೆ. ಎಲ್ಲದಕ್ಕೂ ಒಂದೇ ಮಸಾಲೆ ಇಟ್ಬಿಟ್ರೆ ಚೆನ್ನಾಗಿರುತ್ತೆ ಅಲ್ವಾ ಮಮ್ಮಿ ಅಂತ ಕೇಳಿದೆ. ಬಟ್ ಅವರಂದು ಎಲ್ಲನೂ ಒಂದೇ ಥರ ತಿಂದರೆ ಟೇಸ್ಟ್ ಚೆನ್ನಾಗಿರುತ್ತಾ, ಬಿರಿಯಾನಿ ಥರ ತಿನ್ನಬೇಕು, ವೆಜ್ ಪಲಾವ್ ಥರ ತಿನ್ನಬೇಕು ಅಂತ ಹೇಳಿದ್ರು ನಮ್ಮಮ್ಮ. ಸೊ ಈ ಎಗ್ ಬಿರಿಯಾನಿ ಬಂದು ನನ್ನ ತಮ್ಮಗೆ ಇಷ್ಟ ಅಂತ ಮಾಡಿಕೊಡ್ತವ್ರೆ. ನನಗೇನು ಇಷ್ಟ ಅಂತ ಅವ್ರು ಮಾಡ್ತಾಯಿಲ್ಲ. ಗಾಯ್ಸ್, ರುಚಿಗೆ ತಕ್ಕಷ್ಟು ಖಾರ ಪುಡಿ, ರುಚಿಗೆ ತಕ್ಕಷ್ಟು ನೆಕ್ಸ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಧನಿಯಾ ಪುಡಿ ಒನ್ ಟೀ ಸ್ಪೂನ್, ಬಿರಿಯಾನಿ ಮಸಾಲ ಆ್ಯಡ್ ಮಾಡ್ಕೊತವ್ರೆ. ಸೊ ಈ ಬಿರಿಯಾನಿ ಮಸಾಲ ಹ್ಯಾಕ್ ಏನಂದರೆ ನಮ್ಮ ಅಶಿತಕ್ಕ ಹೇಳ್ಕೊಟ್ಟಿರೋದು. ಅವ್ರು ಏನೇ ಮಾಡಿದ್ರು ಇವಾಗ ಇದು ಹಾಕೊಂಡ್ಬಿಡ್ತಾರಂತೆ. ಸೊ ಅವಾಗ ಟೇಸ್ಟ್ ಚೆನ್ನಾಗಿ ಈಗ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀವಿ. ಅದು ಕುದಿಯೋವರೆಗೂ ಕಾಯಬೇಕು. ಒಂದು ಸ್ಪೂನು ಮೊಸರು ಆ್ಯಡ್ ಮಾಡಿಕೊಂಡ್ರೆ ಟೇಸ್ಟ್ ಸ್ವಲ್ಪ ಜಾಸ್ತಿ ಬರುತ್ತೆ. ಇರೋ ಮಸಾಲೆಗೆ ಇವಾಗ ನೆನೆಸಿಟ್ಟಿರೋ ಅರ್ಧ kg ಅಕ್ಕಿ ಹಾಕ್ತಾರೆ. ಮಧ್ಯದಲ್ಲಿ ಅನ್ನ ಬೇಯ್ತಿರ್ಬೇಕಾದ್ರೇ ಎಗ್ಸ್ನ ಆ್ಯಡ್ ಮಾಡ್ಕೊಂಬಿಡೋಣ. ನಾನಂತೂ ಇದನ್ನ ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೀನಿ. ಇದು ನಮ್ಮ ಫ್ರೈಡೇ ಸ್ಪೆಷಲ್ ಎಗ್ ಬಿರಿಯಾನಿ. ನೀವು ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಎಂಜಾಯ್ ಮಾಡ್ಕೊಳ್ಳಿ. ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.